ಕರೆದಿರಲಿಲ್ಲ, ಅಲ್ಲಿ ಸ್ಟ್ರೈಕ್ ಮಾಡಿರತ್ತ ಈಗ ಹೋರಾಟಕ್ಕೆ ಕರೆದಾರೆ. ಅದು ತಪ್ಪು ಸಂಪೂರ್ಣ. ಓಕೆ, ನಮಸ್ಕಾರ. ಕರೆದಿದ್ರು. ಈ ಸಭೆಯಲ್ಲಿ ಯಾವುದೇ ಇಲ್ಲಿವರೆಗೆ ನಿರ್ಣಯ ಕೈಗೊಂಡಿಲ್ಲ. ಮೊದಲು ಸಕ್ಕರೆ ಕಾರ್ಖಾನೆಯವರು ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ರು, ಮಾಡಿರ್ಬೋದು ತಿಳ್ಕೊಂಡಿದ್ದೀವಿ. ನಮ್ಮದು ಕಲಬುರಗಿ ಸಮಸ್ಯೆ ಬೆಳಗಾವಿಯಲ್ಲಿ ಯಾವುದೇ ರೈತರು ಇದರಲ್ಲಿ ಭಾಗವಹಿಸಿಲ್ಲ, ಬೈಕಟ್ ಮಾಡಿದ್ದಾರೆ. ನಮಗೂ ಕೂಡ ಬೈಕಟ್ ಮಾಡಿರಿ ತಳಿ ಕೆಲವೊಂದು ಮೆಸೇಜ್ ಬಂದ್ರೂ ಕೂಡ ನಾವು ಸರ್ಕಾರಕ್ಕೆ ಸ್ವಲ್ಪ ಮಾಹಿತಿ ಕೊಡೋಣ, ನಮ್ಮ ಸಮಸ್ಯೆ ಹೇಳೋಣ ತಿಳ್ಕೊಂಡು ನಾವು ಈಗಾಗಲೇ ಹೇಳಿದ್ದೆವು. ನಮಗೆ 3,000 ರೂಪಾಯಿ ಏನು ಬಿ ಆರ್ ಪಾಟೀಲ್ ಹೇಳಿದರು, ನಾವು 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. ಆದರೆ ಕೂಡ ಈಗ ನಾವು ಒಂದು ರಿಕವರಿ ಕಮ್ಮಿ ಇದ್ದ ಕಾರಣ 3,000 ರೂಪಾಯಿಗೆ ಸ್ವಲ್ಪ ಸಮೀಪ ಬಂದಿದ್ದು. ನಾವು ಮಿನಿಮಮ್ ಆದರೆ 3,200 ಕೊಡಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FRP ಅವೈಜ್ಞಾನಿಕ. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಮಾಡುತ್ತಾರೆ. ಹೋದ ವರ್ಷದ ಬೆಲೆ ರಿಕವರಿ, ಈ ವರ್ಷದ ಬೆಲೆ. ಹೋದ ವರ್ಷ ಒಬ್ಬ ರೈತ ಕಬ್ಬು ಬೆಳೀತಾನೆ, ಒಬ್ಬರು ಬೆಳೆಯಲ್ಲ. ಅದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು FRP ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. FRPಯಲ್ಲಿ ಲೋಪದೋಷವಿದೆ, ಇದು FRP ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಮಾಡಬಾರದು. ಇಲ್ಲಿವರೆಗೆ ಕಲಬುರಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾರ್ಖಾನೆನೇ ಇಳುವರಿ ಮಾಡಿಕೊಡ್ತದೆ. ಅದ್ರ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿ ನೇಮಕ ಮಾಡಿಲ್ಲ. ಮುಖ್ಯಮಂತ್ರಿಗಳ ಸಭೆಗೆ ನೀವು ನಿಮ್ಮ ಬೇಡಿಕೆಯನ್ನ ನಮಗೆ ತಿಳಿಸಿದ್ದೀರಿ. ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇವೆ. ಸಿಎಂ ಸಿದ್ದರಾಮಯ್ಯ ಅವರು ರೈತ ನಾಯಕರಿಗೆ ಹೇಳಿರುವ ಮಾತಿದು. ನೀವು ನಿಮ್ಮ ಬೇಡಿಕೆಗಳನ್ನ ನಮಗೆ ತಿಳಿಸಿದ್ದೀರಿ, ಕಾರ್ಖಾನೆ ಮಾಲೀಕರ ಜೊತೆನೂ ನಾವು ಚರ್ಚೆ ಮಾಡಿ ನಾವು ನಿಮಗೆ ತಿಳಿಸ್ತೀವಿ. ಸಭೆಯಲ್ಲಿ ಭಾಗಿಯಾದ ರೈತ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಈ ಭರವಸೆ ಕೊಟ್ಟಿದ್ದಾರೆ. ರೈತರಿಂದ ಏನೇನು ಬೇಡಿಕೆಗಳಿವೆಯೋ ಆ ಬೇಡಿಕೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿಸ್ಕೊಂಡಿದ್ದಾರೆ. ಕಾರ್ಖಾನೆ ಮಾಲೀಕರ ಜೊತೆ ಮತ್ತೊಂದು ಸುತ್ತಿನ ಸಭೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.